ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿಕ್ಲೋ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆಂಟಿಕ್ಲೋ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ಈ ವಿಡಿಯೋದಲ್ಲಿ ನಾನು ಏನೆಲ್ಲ ಹೇಳ್ತಾ ಇದ್ದೇನೆ ಕೇಳಿದರೆ, ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳು ಕೇಳ್ತಾ ಇದ್ದಾರೆ, ಸರ್ ನಾಳೆನೇ ರಿಸಲ್ಟ್ ಅಂತ ತೋರಿಸ್ತಾ ಇದೆ, ಆ್ಯಕ್ಚುಯಲ್ ರಿಸಲ್ಟ್ ನಾಳೆನೇ ಅಂತ ತೋರಿಸ್ತಾ ಇದೆ ವೆಬ್ಸೈಟಲ್ಲಿ. ಯಾವ ವೆಬ್ಸೈಟಲ್ಲಿ ಅಂತ ಕೇಳಿದರೆ, ನೀವು ಇವಾಗ ಮಾಕ್ ಅಲಾಟ್ಮೆಂಟ್ ರಿಸಲ್ಟನ್ನು ಚೆಕ್ ಮಾಡಿದಾಗ ಆ ವೆಬ್ಸೈಟಲ್ಲೂ ಕೂಡ ನಾಳೆನೇ ರಿಸಲ್ಟ್ ಅಂತ ತೋರಿಸ್ತಾ ಇದೆ ಆ್ಯಕ್ಚುಯಲ್ ರಿಸಲ್ಟು. ಒಂದನೇದು. ಎರಡನೇದು, ಸರ್ ರಿಸಲ್ಟ್ ಬಂದಾದ್ಮೇಲೆ ಮುಂದೆ ನಾವು ಏನು ಮಾಡಬೇಕು ಇದ್ರ ಬಗ್ಗೆ ನಾನಿಲ್ಲಿ ಕ್ಲಾರಿಟಿ ಕೊಡ್ತೇನೆ, ಆಯಿತಾ. ಸೊ ಫಸ್ಟಿಗೆ ನಿಮಗೆ ರಿಸಲ್ಟ್ ಬಂದ ನಂತರ ಏನು ಮಾಡಬೇಕು ಅನ್ನೋದಕ್ಕಿಂತ ಮುಂಚೆ ಈಗ ನಾಳೆನೇ ರಿಸಲ್ಟ್ ಹೌದಾ ಅಲ್ವಾ ನೋಡೋಣ. ಇಲ್ಲಿ ನೋಡಿ, ಈ KEAದವ್ರದ್ದು ಎಷ್ಟು ಬ್ಲಂಡರ್ಸ್ಗಳು ಅಂತ ಕೇಳಿದರೆ, ಇಲ್ಲಿಯವರೆಗೆ ವೆಯ್ಟ್ ಮಾಡಿದ್ದಾರೆ. MCC ಕೌನ್ಸಿಲಿಂಗಿಗೆ ವೆಯ್ಟ್ ಮಾಡಿ ಇಲ್ಲಿಯವರೆಗೆ ಡ್ರ್ಯಾಗ್ ಮಾಡ್ಕೊಂಡು ಬಂದಿದ್ದಾರೆ. ಈಗ MCCದು ಶೆಡ್ಯೂಲ್ ಚೇಂಜ್ ಆಗಿದೆ. ನಾನು ಅದ್ರ ಬಗ್ಗೆ ವೀಡಿಯೋವನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ. ಸೊ MCC ಶೆಡ್ಯೂಲ್ ಚೇಂಜ್ ಆಗಿದೆ. ಆ್ಯಂಡ್ ಹಿಂದಿನ ಇದರಲ್ಲಿ ಏನು ಹೇಳಿದರು ಪ್ರಸನ್ನ ಕುಮಾರ್ ಸರ್ ಅವರು, ಡೈರೆಕ್ಟರ್ ಅವರು, MCC ಸ್ಟೂಡೆಂಟ್ಸ್ಗಳಿಗೆ ಯಾರ್ಯಾರು KEAಲ್ಲಿ ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ, ನೀವು ಏನು ಮಾಡ್ಬೋದು, ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದ ನಂತರ ಆಚೆ ಕಡೆ MCC ರಿಸಲ್ಟ್ ಬಂದರೆ ನೀವು ಕ್ವಿಟ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಆವಾಗ ಕ್ವಿಟ್ ಮಾಡಿದರೆ ಕೆಲವೊಂದಿಷ್ಟು ಸೀಟ್ಸ್ಗಳು ಬ್ಯಾಲೆನ್ಸ್ ಉಳಿತದೆ, ಮತ್ತೆ ಅಪ್ಗ್ರೇಡ್ ಆಗ್ಬೋದೇನು ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳಿಗೆ. ಬಟ್ ಇವಾಗ ನೋಡಿ, ಈ ನೋಟಿಫಿಕೇಷನಲ್ಲಿ ಏನು ಹೇಳ್ತಾ ಇದ್ದಾರೆ ಕೇಳಿದರೆ, ಇದರಲ್ಲಿ ನಾನು ಉಳಿದಿರೋದನ್ನು ಹೇಳ್ತಾ ಇಲ್ಲ, ನೋಟಿಫಿಕೇಷನಲ್ಲಿ ಏನು ಹೇಳಿದ್ದಾರೆ ಅನ್ನೋದನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ನೋಡಿ. ದ ಫೈನಲ್ ರಿಸಲ್ಟ್ ನಾನು ಎಷ್ಟನೇ ಪಾಯಿಂಟನ್ನು ಹೇಳ್ತಾ ಇದ್ದೇನೆ ಕೇಳಿದರೆ, ಇಲ್ಲಿ ನೋಡಿ, UGCET ದ ಫೈನಲ್ ರಿಸಲ್ಟ್ಸ್ ಆಫ್ ದ ಸೆಕೆಂಡ್ ರೌಂಡ್ ಆಫ್ UGCET ವಿಲ್ ಬಿ ಅನೌನ್ಸ್ಡ್ ಓನ್ಲಿ ಫಾರ್ ಕೋರ್ಸಸ್ ಲೈಕ್ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಯೋಗ, ನ್ಯಾಚುರೋಪತಿ, ಅಗ್ರಿಕಲ್ಚರ್ ಸೈನ್ಸ್, ವೆಟರ್ನರಿ ಎಕ್ಸೆಟ್ರಾ. ಅಂದರೆ ಮೆಡಿಕಲ್ ಅವರಿಗೆ ಫೈನಲ್ ರಿಸಲ್ಟನ್ನು ನಾಳೆ ಕೊಡೋದಿಲ್ಲಂತೆ. ಯಾರಿಗೆಲ್ಲ ಕೊಡ್ತಾ ಇರೋದು, ಆರ್ಕಿಟೆಕ್ಚರ್, ಇಂಜಿನಿಯರಿಂಗ್, ಯೋಗ, ನ್ಯಾಚುರೋಪತಿ. ಗೈಡ್ಲೈನ್ಸ್, ರೆಗ್ಯುಲೇಷನ್ಸ್ ಆ್ಯಂಡ್ ಇನ್ಸ್ಟ್ರಕ್ಷನ್ ರಿಗಾರ್ಡಿಂಗ್ ದ ಸ್ಟೆಪ್ಸ್ ಟು ಬಿ ಟೇಕನ್ ಬೈ ದ ಕ್ಯಾಂಡಿಡೇಟ್ಸ್ ವಿಲ್ ಬಿ ಅನೌನ್ಸ್ಡ್ ಅಲಾಂಗ್ ವಿತ್ ದ ರಿಸಲ್ಟ್. ನೀವು ಏನು ಮಾಡಬೇಕು ಅನ್ನೋದನ್ನು ನಾಳೆ ರಿಸಲ್ಟ್ ಜೊತೆ ಅವರು ಗೈಡ್ಲೈನ್ಸ್ ಕೊಡ್ತೇನೆ ಅಂತ ಹೇಳಿದ್ದಾರೆ, ಆಯಿತಾ. ನಾನು ಕೂಡ ಹೇಳ್ತೇನೆ ನಾಳೆ ಏನು ಮಾಡಬೇಕು ಅಂತ. ಆ್ಯಂಡ್ ಇಲ್ಲಿ ನೋಡಿ, ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಪ್ರಾವಿಷನಲಿ ಬಿನ್ ಅಲಾಟೆಡ್ ಸೀಟ್ಸ್ ಇನ್ ದ ಸೆಕೆಂಡ್ ರೌಂಡ್ ಆಫ್ UG NEET ಮೆಡಿಕಲ್ ಡೆಂಟಲ್ ಕೋರ್ಸಸ್ ಬೈ KEA ಆರ್ ಅಡ್ವೈಸ್ಡ್ ನಾಟ್ ಟು ಟೇಕ್ ಎನಿ ಆ್ಯಕ್ಷನ್ ಇನ್ ದ ಕರೆಂಟ್ ಸಿಚುವೇಶನ್. ಈಗ ನಿಮಗೆ ಯಾವುದಾದ್ರೂ ಮೆಡಿಕಲ್ ಕಾಲೇಜ್ಗಳು ಅಲಾಟ್ ಆಗಿದ್ದರೆ, ನಮ್ಮದು UG NEETಲ್ಲಿ ಮೆಡಿಕಲ್ ಕಾಲೇಜ್ಗಳು ಅಲಾಟ್ ಆಗಿದ್ದರೆ ನೀವು ಯಾವುದೇ ಆ್ಯಕ್ಷನ್ನ ತಗೊಳ್ಳೋದು ಬೇಡಂತೆ. ಫರ್ದರ್ ಆ್ಯಕ್ಷನ್ ವಿಲ್ ಬಿ ಅನೌನ್ಸ್ಡ್ ಬೇಸ್ಡ್ ಆನ್ ದ ಶೆಡ್ಯೂಲ್ ಆಫ್ MCC, ಆಯಿತಾ. ಸೊ ನಾನೀಗ ಹೇಳೋದು, ಇವರಿಗೆ ನಾಳೆನೇ ರಿಸಲ್ಟ್ ಕೊಡೋದಾದರೆ, ನಾಳೆನೇ KCETದು ಸೆಕೆಂಡ್ ರೌಂಡ್ ಆ್ಯಕ್ಚುಯಲ್ ರಿಸಲ್ಟ್ ಕೊಡೋದಾದರೆ ಇಷ್ಟು ದಿವಸ ಯಾಕೆ ವೆಯ್ಟ್ ಮಾಡಬೇಕಿತ್ತು? MCCದ ರಿಸಲ್ಟ್ ಇದು ಮಾಡೋದು ಯಾಕಿದ್ದಿತ್ತು? ಇವಾಗಲೂ ನಾಳೆ ಈಗ ಇದು ಮಾಡಿದರೆ MCC ರಿಸಲ್ಟ್ 100% ಬರೋದಿಲ್ಲ. ನಾಳೆ ಆ್ಯಕ್ಚುಯಲ್ ರಿಸಲ್ಟ್ ಬಂದರೆ ಸ್ಟೂಡೆಂಟ್ಸ್ಗಳು ಹೋಗಿ ಅಡ್ಮಿಷನ್ ಆಗ್ತಾರೆ. ಇವ್ರು ಇಷ್ಟು ದಿವಸ ಯಾಕೆ ವೆಯ್ಟ್ ಮಾಡಬೇಕಿತ್ತು? ಯಾವತ್ತೂ ಕೊಡ್ಬೋದಿತ್ತಲ್ಲ, ಇಷ್ಟು ದಿನ ಯಾಕೆ ವೆಯ್ಟ್ ಮಾಡಬೇಕಿತ್ತು? ಇಲ್ಲದೇ ಇದ್ದರೆ ನಾನು ಹೇಳೋದು, ಇಷ್ಟು ದಿನದವರೆಗೆ ವೆಯ್ಟ್ ಮಾಡಿದ್ದೀರಾ, MCC ರಿಸಲ್ಟ್ ಬರೋವರೆಗೂ ವೆಯ್ಟ್ ಮಾಡಿ. ಇನ್ ಕೇಸ್ ಯಾರಿಗಾದ್ರೂ ಅಪ್ಗ್ರೇಡ್ ಆಗೋದಿದ್ದರೆ, ನೀವೇ ಹೇಳಿದ್ದು, ನಾನೆಲ್ಲ ಹೇಳಿದ್ದನ್ನು ಪ್ರಸನ್ನ ಕುಮಾರ್ ಸರೇ ಹೇಳಿದ್ದು. ಏನು ಹೇಳಿದ್ದಾರೆ, ನಿಮಗೀಗ ಇನ್ ಕೇಸ್ MCC ರಿಸಲ್ಟ್ ಬಂದಾಗ ಸ್ಟೂಡೆಂಟ್ಸ್ಗಳು ಅಲ್ಲಿಗೆ ಹೋದರೆ ಇಲ್ಲಿ ಮೆಡಿಕಲ್ ಖಾಲಿ ಆಗುತ್ತೆ, ಅದು ಇನ್ನೊಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆ ಮೆಡಿಕಲಿಗೆ ಹೋದರೆ ಇಲ್ಲಿ ಇಂಜಿನಿಯರಿಂಗ್ ಅನ್ನೋದು ವೇಕೆಂಟ್ ಆಗುತ್ತೆ, ಆವಾಗ ಅಪ್ಗ್ರೇಡ್ ಆಗ್ಬೋದು. ಅದಕ್ಕೋಸ್ಕರ ನಾವು ಫಸ್ಟು ಮಾರ್ಕನ್ನು ಕೊಟ್ಟು ಅದಾದಮೇಲೆ ಆ್ಯಕ್ಚುಯಲ್ ರಿಸಲ್ಟ್ ಕೊಡ್ತೇವೆ ಅಂತ ಹೇಳಿದ್ದು. ಬಟ್ ಎನಿವೇ MCC ಶೆಡ್ಯೂಲು ಚೇಂಜ್ ಆಯಿತು. ಈಗ ಇಲ್ಲಿವರೆಗೆ ವೆಯ್ಟ್ ಮಾಡಿಕೊಂಡು ನೀವು ನಾಳೆನೇ ಆ್ಯಕ್ಚುಯಲ್ ರಿಸಲ್ಟ್ ಕೊಡೋದಾದರೆ ಇನ್ನೇನು ಯೂಸ್ ಇದೆ? ಇಷ್ಟು ದಿನ MCCಗೆ ವೆಯ್ಟ್ ಮಾಡಿ ಏನು ಯೂಸ್ ಇದೆ? MCC ರಿಸಲ್ಟ್ ಆಮೇಲೆ ಬರುತ್ತೆ, ಸೆಕೆಂಡ್ ರೌಂಡ್ ರಿಸಲ್ಟ್ ಆ್ಯಕ್ಚುಯಲ್ ರಿಸಲ್ಟ್ ನಾಳೆ ಬಂದರೆ ಅಲ್ಲಿಗಾಯಿತು. ಓಕೆ. ಸೊ ಇವರು ಅಫಿಷಿಯಲಾಗಿ ಈ ನೋಟಿಫಿಕೇಷನಲ್ಲಿ ನಾಳೆ ರಿಸಲ್ಟ್ ಬರುತ್ತಂತ ಈ ನೋಟಿಫಿಕೇಷನಲ್ಲಿ ಇಲ್ಲ, ಆಯಿತಾ. ಈ ನೋಟಿಫಿಕೇಷನಲ್ಲಿ ಇಲ್ಲ. ಬಟ್ ಅವರು ನೀವು ರಿಸಲ್ಟನ್ನು ಚೆಕ್ ಮಾಡಿದಾಗ ಅದರಲ್ಲಿ ಏನಿದೆ, ನಾಳಿನ ರಿಸಲ್ಟ್ ಅಂತಿದೆ. ಅಲ್ಲಿ ನೋಡಿ, ಡೇಟ್ ಏನಂತ ಕೊಟ್ಟಿದ್ದಾರೆ ಅಲ್ಲಿ ನೋಡಿ, MCC ನ್ಯೂ ಡೆಲ್ಲಿ ಹ್ಯಾಸ್ ಇನ್ಫಾರ್ಮ್ಡ್ ದ್ಯಾಟ್ ಶೆಡ್ಯೂಲ್ ಆಫ್ ದ MCC ಸೆಕೆಂಡ್ ರೌಂಡ್ ಆಫ್ ಸೀಟ್ ಅಲಾಟ್ಮೆಂಟ್ ಪ್ರೊಸೆಸ್ ವುಡ್ ಬಿ ಅನೌನ್ಸ್ಡ್ ಆನ್ 29/8/2025. ಅಂದರೆ 29th ಶೆಡ್ಯೂಲನ್ನು ಇದು ಮಾಡ್ತಾರಂತ ಹೇಳಿದ್ದಾರೆ. ಓಕೆ. ಸೊ ಅದ್ರ ಬೇಸಿಸ್ ಮೇಲೆ ರೌಂಡ್ UGCETದು ಫೈನಲ್ ರಿಸಲ್ಟ್ ಯಾರಿಗೆಲ್ಲ ಕೊಡ್ತಾ ಇದ್ದಾರೆ, ಇಂಜಿನಿಯರಿಂಗು, ಆರ್ಕಿಟೆಕ್ಚರ್, ಯೋಗ, ನ್ಯಾಚುರೋಪತಿ. ಅಂದರೆ ನಾಳೆ ರಿಸಲ್ಟ್ ಕೊಟ್ಟರೆ, ನಾಳೆ ಅಂತೂ 100% MCC ರಿಸಲ್ಟ್ ಗ್ಯಾರಂಟಿ ಬರೋದಿಲ್ಲ. ಸೊ ಇವ್ರು ನಾಳೆನೇ ಆ್ಯಕ್ಚುಯಲ್ ರಿಸಲ್ಟ್ ಕೊಟ್ಟರೆ ಇಷ್ಟು ದಿನ ವೆಯ್ಟ್ ಮಾಡಿ ಏನು ಯೂಸು? ಮೊದಲೇ ಕೊಡ್ಬೋದಿತ್ತಲ್ಲ ನಾಳೆನೇ ರಿಸಲ್ಟ್ ಕೊಡೋದಾದರೆ. ಯಾಕಂದರೆ ಅಲ್ಲಿ ರಿಸಲ್ಟ್ ಇದ್ದರೆ ನಿಮ್ಗೆ ಹಾಗೆ ಕೊಡ್ತಾ ಇದೆ ನಾಳೆನೇ ರಿಸಲ್ಟ್ ಅಂತ. ಬಟ್ ನಂಗೆ ಗೊತ್ತಿಲ್ಲ ನಾಳೆನೇ ರಿಸಲ್ಟ್ ಬರ್ಬೋದೇನೋ, ಇದರಲ್ಲಿ ಡೇಟ್ ಕೊಡಲಿಲ್ಲ ಅಲ್ಲಿ ನಿಮಗೆ. ಇಲ್ಲಿ ನೋಡಿ, ನನಗೆ ನಾಳೆ ರಿಸಲ್ಟ್ ಕೊಡ್ತಾರೋ ಇಲ್ಲವೋ ಅನ್ನೋದು ಡೌಟ್ ಯಾಕೆ ಆಗ್ತಾ ಇದೆ ಕೇಳಿದರೆ, ಏನಾದರೂ ಇದಿದ್ದರೆ ನಿಮ್ಮ ಆಬ್ಜೆಕ್ಷನ್ಸ್ ಇದ್ದರೆ ಅದನ್ನು ನಾಳೆವರೆಗೂ ಡೇಟ್ ಕೊಟ್ಟಿದ್ದಾರೆ. 30/8/2025 1 PM ಡೇಟ್ ಕೊಟ್ಟಿದ್ದಾರೆ ಆಬ್ಜೆಕ್ಷನ್ಸ್ಗೆ. ಸೊ ಆಬ್ಜೆಕ್ಷನ್ ನೋಡಿ ಇಮಿಡಿಯೇಟಾಗಿ ಇವ್ರು ರಿಸಲ್ಟ್ ಕೊಡ್ತಾರಾ
ಅದು ನಂಗೆ ಡೌಟ್ ಇದೆ. ಬಟ್ ಅಫಿಷಿಯಲ್ ಆಗಿ ನಾಳೆ ರಿಸಲ್ಟ್ ಅಂತಿಲ್ಲ, ಬಟ್ ನೀವು ರಿಸಲ್ಟನ್ನು ಚೆಕ್ ಮಾಡಿದಾಗ ನಾಳೆ ರಿಸಲ್ಟ್ ಅಂತ ತೋರಿಸ್ತಾ ಇದೆ. ಸರಿನಾ? ನೋಡೋಣ, ಏನಾದರೂ ಅಫಿಷಿಯಲ್ ಆಗಿ ಏನಾದರೂ ಅವ್ರದ್ದು ನೋಟಿಫಿಕೇಶನ್ ಬರುತ್ತಾ ನೋಡೋಣ, ವೆಯ್ಟ್ ಮಾಡೋಣ, ಕಾದು ನೋಡೋಣ. ಬಟ್ ನಾಳೆ ರಿಸಲ್ಟ್ ಬಂದರೆ ಇವರು ಇಷ್ಟು ದಿನ MCC ಕಾದು ಯೂಸ್ ಏನು ಯೂಸ್ ಇಲ್ಲ. ಯಾಕಂದರೆ ಸೆಕೆಂಡ್ ರೌಂಡ್ ರಿಸಲ್ಟ್ ಎಲ್ಲ ಬಂದು ಆ್ಯಕ್ಚುಯಲ್ ರಿಸಲ್ಟ್ ಬಂದು ಸ್ಟೂಡೆಂಟ್ಸ್ಗಳು ಅಡ್ಮಿಷನ್ ಆದಮೇಲೆ ಇವರು MCC ರಿಸಲ್ಟ್ ಬರುತ್ತೆ, ಈಚೆ ಕಡೆ KE ಕ್ವಿಟ್ ಆದರೆ ಏನು ಯೂಸ್ ಇದೆ? ಯಾರಿಗೆ ಎಲ್ಲಿ ಅಪ್ಗ್ರೇಡ್ ಆಗುತ್ತೆ? ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿಗೆ ಅಪ್ಗ್ರೇಡ್ ಆಗುತ್ತಾ? ಯೂಸ್ ಇಲ್ಲ, ಆಯಿತಾ? ಬಟ್ ನಂಗೆ ಗೊತ್ತಿಲ್ಲ, ಐ ಡೋಂಟ್ ನೋ ಇವ್ರು ಏನು ಮಾಡ್ತಾರೆ ಗೊತ್ತಿಲ್ಲ, ನೋಡೋಣ, ವೆಯ್ಟ್ ಮಾಡೋಣ. ಈಗ ನೆಕ್ಸ್ಟ್ ಏನು ಮಾಡಬೇಕು? ನಾಳೆ ಇನ್ ಕೇಸ್ ಆ್ಯಕ್ಚುಯಲ್ ರಿಸಲ್ಟ್ ಬಂದರೆ, ನಾಳೆನೋ ಅಥವಾ ನಾಡಿದ್ದು ಒಂದು ಆ್ಯಕ್ಚುಯಲ್ ರಿಸಲ್ಟ್ ಬಂತು ಅಂತ ಅಂದ್ಕೊಳ್ಳಿ. ಬಂದ ನಂತರ ಏನು ಮಾಡಬೇಕು? ನೀವು ಚಲನನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು. ನಾನು ಎಲ್ರಿಗೂ ಹೇಳೋದು, ಹೋಗಿ ಬ್ಯಾಂಕಿಗೆ ಹೋಗಿ ಪೇ ಮಾಡಿ. ಆನ್ಲೈನಲ್ಲಿ ನಿಮಗೆ ನಂಬಿಕೆ ಇದ್ದರೆ, ನಿಮ್ಗೆ ಗೊತ್ತಿದೆ KCETದು ಸರ್ವರ್ ಹೇಗೆ ಕ್ರ್ಯಾಶ್ ಆಗುತ್ತೆ ಅಂತ, ಅವ್ರದ್ದು ಬ್ಯಾಂಡ್ವಿಡ್ತ್ ಅಷ್ಟು ಒಳ್ಳೆಯದಿಲ್ಲ. ಅದಕ್ಕೋಸ್ಕರ ಇಷ್ಟು ಸ್ಟೂಡೆಂಟ್ಸ್ಗಳು ಅಟ್ ಅ ಟೈಮ್ ಇಟ್ಟು ಕೊಟ್ಟಾಗ ಲೋಡ್ ಆಗಲಿಕ್ಕೆ 3-4 ಅವರ್ಸೇ ತೊಗೊಂಡಿತ್ತು, ಆಯಿತಾ, ಕೆಲವೊಂದು ಸ್ಟೂಡೆಂಟ್ಸ್ಗಳಿಗೆ. ಅದಕ್ಕೋಸ್ಕರ ನಾನು ಹೇಳೋದು, ಚಲನನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಹೋಗಿ ಬ್ಯಾಂಕಿಗೆ ಹೋಗಿ ಪೇ ಮಾಡಿ. ಪೇ ಮಾಡಿದ ನಂತರ ಒಂದು ಚಲನ ಅವ್ರು ಇಟ್ಕೊಳ್ತಾರೆ, 2 ಚಲನ ನಿಮಗೆ ವಾಪಸ್ ಕೊಡ್ತಾರೆ. ಅದಾದ ನಂತರ ಚಲನ ಪ್ಲಸ್ ಯಾವ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇದೆ ಅದರದ್ದು 2ರಿಂದ 3 ಸೆಟ್ ಫೋಟೋ ಕಾಪಿ ಅಂದರೆ ಜೆರಾಕ್ಸ್ ಸೆಟ್ ತಗೊಂಡು ಕಾಲೇಜಿಗೆ ಹೋಗಿ. 3 ಸೆಟ್ ಆದರೂ ಮಿನಿಮಮ್ ತಗೊಂಡೋಗಿ, ಆಯಿತಾ? ಕೆಲವೊಂದು ಕಾಲೇಜಲ್ಲಿ ಸೆಲ್ಫ್ ಅಟೆಸ್ಟೇಷನ್ ಕೇಳ್ತಾರೆ. ಸೆಲ್ಫ್ ಅಟೆಸ್ಟೇಷನ್ ಅಂದರೆ ನೀವೇ ಸಿಗ್ನೇಚರ್ ಹಾಕಬೇಕು ಸ್ಟೂಡೆಂಟ್, ಆಯಿತಾ? ಸೊ 3 ಸೆಟ್ ಆದರೂ ಫೋಟೋ ಕಾಪಿ ತಗೊಂಡು ಕಾಲೇಜಿಗೆ ಹೋಗ್ಬೇಕು. ಇಂತಿಂಥ ಡೇಟ್ ಒಳಗೆ ರಿಪೋರ್ಟಿಂಗ್ ಮಾಡಿ ಅಂತ ಹೇಳ್ತಾರೆ, ಆ ಡೇಟ್ ಒಳಗೆ ಯಾವಾಗಾದರೂ ಹೋಗ್ಬೋದು, ಹೋಗಿ ರಿಪೋರ್ಟಿಂಗ್ ಮಾಡಬೇಕು. ಅದಾದ ನಂತರ ಕಾಲೇಜಲ್ಲಿ ಹೇಳ್ತಾರೆ ಯಾವಾಗ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಇದಾಗುತ್ತೆ. ಈ ವರ್ಷ ಸೀಟ್ ಅಲಾಟ್ಮೆಂಟ್ ಆರ್ಡ್ರ್ ಅಂತ ಕಾಲೇಜಲ್ಲೇ ಕೊಡ್ತಾರಂತ ಹೇಳಿದ್ದಾರೆ. ಕೆಲವೊಂದು ಕಾಲೇಜಲ್ಲಿ ಕೊಡ್ತಾ ಇದ್ದಾರೆ, ಕೆಲವೊಂದು ಕೊಡ್ತಾ ಇಲ್ಲ. ಏನು ಪ್ರೊಸೆಸನ್ನು ಕಂಪ್ಲೀಟ್ ಮಾಡ್ತಾರೆ, ಆಯಿತು ಅಂತ ಹೇಳ್ತಾರೆ. ಯಾವತ್ತು ಕಾಲೇಜ್ ಸ್ಟಾರ್ಟ್ ಆಗುತ್ತೆ ಅಂತ ನಾವು ಮೇಲ್ ಮಾಡ್ತೇವೆ ಅಥವಾ ವಾಟ್ಸಪ್ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಮದು ಸೆಕೆಂಡ್ ರೌಂಡ್ ಆಗಿರ್ಲಿಕ್ಕೆ ಹೋಗಿ ಹೇಳ್ಬೋದು, ಇಂಥದ್ದು ದಿನ ಕಾಲೇಜ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಸರಿನಾ? ಸೊ ಇದು ಪ್ರಾಸೆಸ್ ಅಷ್ಟೇ. ಏನು, ನೀವು ಚಲನನ್ನು ಡೌನ್ಲೋಡ್ ಮಾಡೋದು, ಫೀಸ್ ಪೇಮೆಂಟ್ ಮಾಡೋದು, ಕಾಲೇಜಿಗೆ ಹೋಗೋದು, ಎಲ್ಲ ಡಾಕ್ಯುಮೆಂಟ್ಸನ್ನು ಒರಿಜಿನಲ್ ಡಾಕ್ಯುಮೆಂಟ್ಸ್ ಪ್ಲಸ್ 3 ಸೆಟ್ಸ್ ಆಫ್ ಫೋಟೋ ಕಾಪಿ, 3 to 4 ಸೆಟ್ಸ್ ಆಫ್ ಫೋಟೋ ಕಾಪಿ ತೊಗೊಂಡು ಕಾಲೇಜಿಗೆ ಹೋಗೋದು. ಮತ್ತು ನಿಮ್ಮ ಫೋಟೋನು ಕೂಡ ಸ್ಟ್ಯಾಂಪ್ ಸೈಜ್ ಫೋಟೋ, ಮತ್ತು ನಿಮ್ಮ ಆಧಾರ್ ಕಾರ್ಡ್, ಯಾವುದಾದ್ರೂ ಒಂದು ID ಕಾರ್ಡ್, ಗೌರ್ಮೆಂಟ್ ID ಪ್ರೂಫು, ಮತ್ತು ನಿಮ್ಮ ಪೇರೆಂಟಿದ್ದು ಯಾರ್ದಾದ್ರೂ ಒಂದು ಗೌರ್ಮೆಂಟ್ ID ಪ್ರೂಫನ್ನು ತೊಗೊಂಡೋಗಿ, ಪ್ಲಸ್ ಉಳಿದಿರೋದು ಎಲ್ಲದು ಬೇಸಿಕ್ಸ್ ಇದನ್ನು ತೊಗೊಂಡೋಗಿ ಸಬ್ಮಿಟ್ ಮಾಡಿ ಅಡ್ಮಿಷನ್ ಆಗೋದು ಅಷ್ಟೇ, ಆಯಿತಾ? ಇದಿಷ್ಟು ಪ್ರಾಸೆಸ್. ಸರಿನಾ? ನಾಳೆ ರಿಸಲ್ಟ್ ಅಂತ ಕೇಳ್ತಾ ಇದ್ದಾರೆ. ನನಗೆ ಇದ್ರ ಬಗ್ಗೆ ಕ್ಲಾರಿಟಿ ಇಲ್ಲ, ಯಾಕಂದರೆ ಅದರಲ್ಲಿ ನಾಳೆ ಅಂತ ತೋರಿಸ್ತಾ ಇದ್ದಾರೆ. ಬಟ್ ನಾಳೆ ಆದರೆ MCC ರಿಸಲ್ಟ್ 100% ನಾಳೆ ಬರೋದಿಲ್ಲ. ಯಾಕಂದರೆ ಅವರು ಶೆಡ್ಯೂಲನ್ನೇ 29th ಬಿಡ್ತೇವೆ ಅಂತ ಹೇಳಿದ್ದು. MCC ರಿಸಲ್ಟ್ ಬಂದರೆ ನೋ ಪ್ರಾಬ್ಲಮ್. ಇಲ್ಲದೇ ಇದ್ದರೆ ಇವರು ಇಷ್ಟು ದಿನ ವೆಯ್ಟ್ ಮಾಡಿ ನಾಳೆ ರಿಸಲ್ಟ್ ಕೊಡೋದಾದರೆ, MCC ರಿಸಲ್ಟ್ಗಿಂತ ಮುಂಚೆನೇ ಇವ್ರು ರಿಸಲ್ಟ್ ಕೊಡೋದಾದರೆ ಇಷ್ಟು ದಿನ ವೆಯ್ಟ್ ಮಾಡಿ ಯೂಸ್ ಇಲ್ಲ. ಬಟ್ ಐ ಡೋಂಟ್ ನೋ ಅವ್ರು ಯಾವ ರೀತಿ ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಸರಿನಾ? ಓಕೆ, ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇಂಥ ಇನ್ಫಾರ್ಮೇಟಿವ್ ವೀಡಿಯೋನ ಮತ್ತೆ ಅಪ್ಲೋಡ್ ಮಾಡ್ತಾ ಇರ್ತಾರೆ. ನೀವು ಇಂಜಿನಿಯರಿಂಗ್ ಜಾಯ್ನ್ ಆದಮೇಲೂ ಕೂಡ ಇಂಥ ವೀಡಿಯೋಸ್ಗಳು, ಇಂಜಿನಿಯರಿಂಗ್ ರಿಲೇಟೆಡ್ ವೀಡಿಯೋಸ್ಗಳು ಕೂಡ ನಾನು ಅಪ್ಲೋಡ್ ಮಾಡ್ತಾ ಇರ್ತಾನೆ. ಈ ವಿಡಿಯೋ ನಿಮಗೆ ಆನ್ ಟೈಮ್ ರೀಚ್ ಆಗಬೇಕು ಅಂತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.